ನಾವು ಪವರ್ ಪ್ಲಾಂಟ್ ಇಂಜಿನಿಯರ್ಸ್ ಆಗಿ ಟೂ ಟರ್ಮ್ಸ್ನ ರೆಗ್ಯುಲರ್ ಆಗಿ ಯೂಸ್ ಮಾಡ್ತೀವಿ. ಒನ್ ಈಸ್ ಬ್ಲೀಡ್ ಸ್ಟೀಮ್, ಇನ್ನೊಂದು ಎಕ್ಸ್ಟ್ರಾಕ್ಷನ್ ಸ್ಟೀಮ್. ಬಟ್ ನಾವು ಕೆಲವು ಟೈಮ್ ಏನು ಮಾಡ್ತೀವಿ, ಬ್ಲೀಡ್ ಸ್ಟೀಮನಲ್ಲಿ ಎಕ್ಸ್ಟ್ರಾಕ್ಷನ್ ಸ್ಟೀಮ್ ಅಂತೀವಿ, ಎಕ್ಸ್ಟ್ರಾಕ್ಷನ್ ಸ್ಟೀಮನಲ್ಲಿ ಬ್ಲೀಡ್ ಸ್ಟೀಮ್ ಅನ್ನಿಸ್ತೀವಿ. ಈ ಎರಡರ ಮಧ್ಯನೂ ದೆರ್ ಈಸ್ ಎ ಡಿಫ್ರೆನ್ಸ್, ಬಟ್ ಆ ಡಿಫ್ರೆನ್ಸ್ ಇಸ್ ವೆರಿ ಸ್ಮಾಲ್. ಈ ವಿಡಿಯೋದಲ್ಲಿ ಆ ಎರಡರ ಮಧ್ಯೆ ಡಿಫ್ರೆನ್ಸ್ ಏನು, ಎಲ್ಲಿ ಯೂಸ್ ಮಾಡ್ಬೇಕನ್ನೋದು ತಿಳ್ಕೊಳ್ಳೋಣ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಪವರ್ ಪ್ಲಾಂಟ್ ಪ್ರಾಕ್ಟಿಕಲ್ ನಾಲೆಡ್ಜ್. ಬಿಫೋರ್ ಕಂಪ್ಯಾರಿಸನ್ ಈ ಬೇಸಿಕ್ ಕಾನ್ಸೆಪ್ಟ್ ಆಫ್ ಟರ್ಬೈನ್ ಅರ್ಥ ಮಾಡ್ಕೊಳ್ಳೋಣ. ಟರ್ಬೈನಲ್ಲಿ ಏನಾಗುತ್ತೆ, ಹೈ ಪ್ರೆಷರ್ ಆ್ಯಂಡ್ ಟೆಂಪ್ರೇಚರ್ ಸ್ಟೀಮ್ ಎಂಟರ್ ಆಗುತ್ತೆ ಗ್ರ್ಯಾಜುವಲಲ್ಲಿ ಡಿಫ್ರೆಂಟ್ ಸ್ಟೇಜಸಲ್ಲಿ ವರ್ಕ್ ಮಾಡ್ಕೊತಾ ಅದ್ರ ಪ್ರೆಷರ್ ಟೆಂಪ್ರೇಚರ್ ಡ್ರಾಪ್ ಮಾಡುತ್ತೆ, ಪ್ರೊಡ್ಯೂಸಿಂಗ್ ಮೆಕ್ಯಾನಿಕಲ್ ಪವರ್. ಆ ಇಂಟರ್ಮೀಡಿಯೇಟ್ ಸ್ಟೇಜ್ನಲ್ಲಿ ಸಮ್ ಪೋರ್ಷನ್ ಆಫ್ ಸ್ಟೀಮ್ನ ವಿತ್ಡ್ರಾ ಮಾಡ್ತೀವಿ, ದಟ್ ಮೇ ಬಿ ಬ್ಲೀಡ್ ಸ್ಟೀಮ್ ಆರ್ ಎಕ್ಸ್ಟ್ರಾಕ್ಷನ್ ಸ್ಟೀಮ್. ಆ ಎರಡರನ್ನ ಡಿಫ್ರೆನ್ಸ್ ಏನಂತೇಳಿ ತಿಳ್ಕೊಳ್ಳೋಣ. ಬ್ಲೀಡ್ ಸ್ಟೀಮ್ ಅಂದರೆ withdrawing small quantity of steam from an intermediate stage for auxiliary purposes, ಅದನ್ನು ಬ್ಲೀಡ್ ಸ್ಟೀಮ್ ಅಂತ ಕರಿತೀವಿ. ಇಲ್ಲಿ ಸ್ಮಾಲ್ ಕ್ವಾಂಟಿಟಿ ಆಫ್ ಸ್ಟೀಮ್ ವಿಡ್ರಾ ಮಾಡಿದ್ಮೇಲೆ ರಿಮೈನಿಂಗ್ ಕ್ವಾಂಟಿಟಿ ಆಫ್ ಸ್ಟೀಮ್ ನೆಕ್ಸ್ಟ್ ಸ್ಟೇಜಸ್ಗೆ ಫ್ಲೋ ಆಗುತ್ತೆ ಫಾರ್ ಡೂಯಿಂಗ್ ದ ಮೆಕ್ಯಾನಿಕಲ್ ಪವರ್. ಬ್ಲೀಡ್ ಸ್ಟೀಮ್ ಅಂದ್ರೆ ಸ್ಮಾಲ್ ಕ್ವಾಂಟಿಟಿ ಯೂಸ್ಡ್ ಫಾರ್ ಆಕ್ಸಿಲರಿ ಪರ್ಪಸ್. ಇಲ್ಲಿ ಆಕ್ಸಿಲರೀಸ್ ಬಂದು ಇಟ್ ಮೇ ಬಿ ಡ್ಯೂ ಫಾರ್ ಎಜೆಕ್ಟರ್ ಇರ್ಬೋದು, ಇಲ್ಲ ಗ್ಲ್ಯಾಂಡ್ ಸ್ಟೀಮ್ ಇರ್ಬೋದು, ಡಿಯೇಟರಿ ಹೀಟಿಂಗ್ ಇರ್ಬೋದು, ಇಲ್ಲ ಸ್ಮಾಲ್ ಹೆಲ್ಪ್ ಹೀಟರ್ಸ್, ಎಚ್ ಪಿ ಹೀಟರ್ಸ್, ಬಟ್ ಯೂಸ್ಡ್ ಫಾರ್ ದಿ ಆಕ್ಸಿಲರೀಸ್ ಆಫ್ ದಿ ಪವರ್ ಪ್ಲಾಂಟ್, ಅದನ್ನು ಬ್ಲೀಡ್ ಸ್ಟೀಮ್ ಅಂತ ಕರಿತೀವಿ. ಕ್ವಾಂಟಿಟಿ ಸ್ಮಾಲ್ ಅಂದರೆ ಹೇಗೆ, ಫಾರ್ ಎಕ್ಸಾಂಪಲ್ ಟರ್ಬೈನ್ ಇನ್ಲೆಟ್ ಸ್ಟೀಮ್ 100 ಟನ್ಸ್ ಇತ್ತು ಅನ್ಕೊಡ್ರಿ, 1 to 2 ಟನ್ಸ್ ಇಂಟರ್ಮೀಡಿಯೇಟ್ ಸ್ಟೇಜಿಂದ ವಿಡ್ರಾ ಮಾಡಿ ದಟ್ ಯೂಸ್ಡ್ ಫಾರ್ ಆಕ್ಸಿಲರಿ ಪರ್ಪಸ್, ಅದನ್ನ ಏನಂತೀವಿ ಬ್ಲೀಡ್ ಸ್ಟೀಮ್ ಅಂತ ಕರಿತೀವಿ. ಬ್ಲೀಡ್ ಸ್ಟೀಮ್ ವಿಡ್ರಾ ಮಾಡೋದ್ರಿಂದ ಎಫೆಕ್ಟ್ ಏನಿರ್ಬೋದು, ಸಪೋಸ್ ಫಾರ್ ಎಕ್ಸಾಂಪಲ್ ಎಫೆಕ್ಟ್ ಆನ್ ಎಫಿಷಿಯನ್ಸಿ ರಿಮೇನ್ಸ್ ಅನ್ಚೇಂಜ್ ಬಿಕಾಸ್ ಓನ್ಲಿ ಸ್ಮಾಲ್ ಕ್ವಾಂಟಿಟಿ. ಇದರಿಂದ ಪವರ್ ಜನ್ರೇಷನು ಏನೂ ಎಫೆಕ್ಟ್ ಆಗಲ್ಲ. ಈ ಬ್ಲೀಡ್ ಸ್ಟೀಮ್ ಡ್ರಾ ಮಾಡೋದ್ರಿಂದ ಪ್ರೆಷರ್ ಡ್ರಾಪ್ ಮೇಲೆ ಏನಾದರೂ ಎಫೆಕ್ಟ್ ಆಗುತ್ತೆ ಅಂದರೆ, ಆ್ಯಸ್ ದ ಕ್ವಾಂಟಿಟಿ ಈಸ್ ವೆರಿ ಸ್ಮಾಲ್, ಪ್ರೆಷರ್ ಡ್ರಾಪ್ ಈಸ್ ಆಲ್ಸೋ ನೆಗ್ಲಿಜಿಬಲ್. ಸೊ ಟರ್ಬೈನ್ ಪರ್ಫಾರ್ಮೆನ್ಸ್ ಮೇಲೂ ಏನೂ ಇಂಪ್ಯಾಕ್ಟ್ ಇರಲ್ಲ. ಈ ಬ್ಲೀಡ್ ಸ್ಟೀಮ್ ಡ್ರಾ ಮಾಡೋದ್ರಿಂದ ಫ್ಲೋ ಪಾತ್ ಮೇಲೆ ಏನಾದರೂ ಎಫೆಕ್ಟ್ ಇರುತ್ತೆ ಅಂದರೆ, ಫ್ಲೋ ಪಾತ್ ಮೇಲೆ ಕೂಡ ವೆರಿ ಮಿನಿಮಲ್ ಎಫೆಕ್ಟ್, ಆಸ್ ದ ಸ್ಟೀಮ್ ಡ್ರಾನ್ ಈಸ್ ವೆರಿ ಲೆಸ್. The remaining steam flows to the next stages for producing the mechanical work. So flow path is also least affected. Now extraction stream ಅಂದ್ರೆ ಏನಂತ ತಿಳ್ಕೊಳ್ಳೋಣ. Extraction stream is a controlled and measured withdrawal of steam from a specified turbine stage for particular process requirement. ಅದನ್ನ ಎಕ್ಸ್ಟ್ರಾಕ್ಷನ್ ಸ್ಟ್ರೀಮ್ ಅಂತೀವಿ. ಅಂದರೆ ಎಕ್ಸ್ಟ್ರಾಕ್ಷನ್ ಸ್ಟ್ರೀಮಲ್ಲಿ ಏನಾಗುತ್ತೆ, ಕ್ವಾಂಟಿಟಿ ಆಫ್ ಸ್ಟೀಮ್ ಆ್ಯಂಡ್ ದ ಸ್ಟೇಜ್ ಆ್ಯಂಡ್ ಯಾವ ಪ್ರೋಸೆಸ್ಗೆ ಯೂಸ್ ಮಾಡ್ಬೇಕಂತ ಡಿಸೈನಿಂಗ್ ಟೈಮ್ನಲ್ಲೇ ಡಿಸೈಡ್ ಮಾಡಿ ಕ್ವಾಂಟಿಟಿ ಯಾವ ಸ್ಟೇಜಿಂದ ವಿಡ್ರಾ ಮಾಡ್ಬೇಕು, ಅಂದರೆ ಅಟ್ ವಾಟ್ ಪ್ರೆಷರ್ ಆ್ಯಂಡ್ ಟೆಂಪ್ರೇಚರ್ ಯಾವ ಪ್ರೋಸೆಸ್ಗೆ ಬೇಕಂತೇಳಿ ಡಿಸೈನ್ ಟೈಮಲ್ಲೇ ಡಿಸೈನ್ ಮಾಡಿ ಸ್ಪೆಸಿಫಿಕ್ ಆಗಿ ಎಕ್ಸ್ಟ್ರಾಕ್ಷನ್ ತೊಗೋತೀವಿ. ಎಕ್ಸ್ಟ್ರಾಕ್ಷನ್ ಸ್ಟ್ರೀಮ್ ಬಂದು ಡಿಫ್ರೆಂಟ್ ಪ್ರೋಸೆಸ್ಗೆ ಡಿಫ್ರೆಂಟ್ ಪ್ರೆಷರಲ್ಲಿ ತೊಗೋತೀವಿ. ಫಾರ್ ಎಕ್ಸಾಂಪಲ್ ಶುಗರ್ ಪ್ಲಾಂಟ್ ಆದರೆ ಫಾರ್ ಶುಗರ್ ಮಿಲ್ಸ್ 3 ಆಟ ಸ್ಟೀಮ್ ತೊಗೊಳ್ತೀವಿ, ಅದೇ ಡಿಸ್ಲರಿ ಬರೋಷ್ಟೊಟ್ಟಿಗೆ 5 ಆಟ ಆಗುತ್ತೆ. ಡಿಪೆಂಡ್ಸ್ ಆನ್ ದಿ ಪ್ರೋಸೆಸ್ ವಾಟ್ ಪ್ರೆಷರ್ ಇಸ್ ರಿಕ್ವೈರ್ಡ್. ಎಕ್ಸ್ಟ್ರಾಕ್ಷನ್ ಸ್ಟೀಮ್ ಅಂದ್ರೆ ಯೂಸ್ ಫಾರ್ ಪ್ರೋಸೆಸ್. ಅಂದರೆ ಇಲ್ಲಿ ಎಕ್ಸ್ಟ್ರಾಕ್ಷನಲ್ಲಿ ಡಿಸೈನ್ ಮಾಡೋ ಮುಂದೆ ಏನು ಮಾಡಬೇಕಾಗುತ್ತೆ, ಪ್ರೋಸೆಸ್ನಲ್ಲಿ ಎಷ್ಟು ಸ್ಟೀಮ್ ಪ್ರೆಷರ್ ಬೇಕು, ಟೆಂಪ್ರೇಚರ್ ಬೇಕು, ಕನ್ಸಿಡರಿಂಗ್ ಅದು ಎಷ್ಟು ದೂರದಲ್ಲಿ ಲೊಕೇಟ್ ಹಾಕಿದೆ ಅಂದೇ ಲೈನ್ ಲಾಸಸ್, ಪ್ರೆಷರ್ ಡ್ರಾಪ್, ಇದೆಲ್ಲ ಕನ್ಸಿಡರ್ ಮಾಡಿ ಎಕ್ಸ್ಟ್ರಾಕ್ಷನ್ ಪ್ರೆಷರ್ ಆ್ಯಂಡ್ ಟೆಂಪ್ರೇಚರ್ ಡಿಸೈಡ್ ಮಾಡಿ ಸ್ಟೇಜ್ ಫೈನಲೈಸ್ ಮಾಡಿ ಎಕ್ಸ್ಟ್ರಾಕ್ಷನ್ ಸ್ಟೀಮ್ನ ವಿಡ್ರಾ ಮಾಡ್ತೀವಿ. ಎಕ್ಸ್ಟ್ರಾಕ್ಷನ್ ಸ್ಟ್ರೀಮ್ ಅಂದ್ರೆ ಫಾರ್ ಪರ್ಟಿಕ್ಯುಲರ್ ಪ್ರೋಸೆಸ್ ಮೀನ್ಸ್, ಸಪೋಸ್ ಫಾರ್ ಎಕ್ಸಾಂಪಲ್ ಟರ್ಬೈನ್ ಇನ್ಲೆಟಲ್ಲಿ 100 ಟನ್ ಸ್ಟೀಮ್ ಇತ್ತು ಅನ್ಕೊಳ್ಳಿ, ಯು ವಿಲ್ ಬಿ ಡ್ರಾಯಿಂಗ್ 50 to 60 ಟನ್ಸ್ ಫಾರ್ ದಿ ಪ್ರೋಸೆಸ್ ಪ್ಲಸ್ 10 to 15 ಟನ್ಸ್ ಫಾರ್ ಆಕ್ಸಿಲರೀಸ್, ನಥಿಂಗ್ ಬಟ್ ಬ್ಲೀಡ್ ಸ್ಟೀಮ್. ಪ್ಲಸ್ ರಿಮೈನಿಂಗ್ ಏನಾಗುತ್ತೆ, ಇಟ್ ವಿಲ್ ಬಿ ಸೆಂಡ್ ಟು ದಿ ಕಂಡೆನ್ಸರ್. ಅರೌಂಡ್ 10% ಆಫ್ ದ ಸ್ಟೀಮ್ ಆಫ್ ದ ಟೋಟಲ್ ಇನ್ಲೆಟ್ ಸ್ಟೀಮ್ನ ಕಂಡೆನ್ಸರ್ ಟ್ರಾನ್ಸ್ಫರ್ ಮಾಡೋದು, ಬಿಕಾಸ್ ಟು ಮೇಂಟೈನ್ ದಿ ಕೂಲಿಂಗ್ ಎಫೆಕ್ಟ್ ಆನ್ ದಿ ಫೈನಲ್ ಸ್ಟೇಜಸ್ ಆಫ್ ದಿ ಟರ್ಬೈನ್ಸ್ ಆ್ಯಂಡ್ ಮೆಟಲರ್ಜಿಕಲ್ ಪ್ರಾಪರ್ಟೀಸ್ ಚೇಂಜ್ ಆಗಲಿದ್ದಂಗೆ ಲೈಫ್ ಇನ್ಕ್ರೀಸ್ ಮಾಡೋಕ್ಕಾಗಿ ಈ 10% ಆಫ್ ದ ಸ್ಟೀಮ್ ಏನಿದೆ ಕಂಡೆನ್ಸರ್ಗೆ ಮೂವ್ ಮಾಡ್ತೀವಿ. ಒಂದು ಕ್ವಿಕ್ ಕಂಪ್ಯಾರಿಸನ್ ಬಿಟ್ವೀನ್ ದಿ ಬ್ಲೀಡ್ ಆ್ಯಂಡ್ ದಿ ಎಕ್ಸ್ಟ್ರಾಕ್ಷನ್. ವಿತ್ ರೆಸ್ಪೆಕ್ಟ್ ಟು ಕ್ವಾಂಟಿಟಿ ನೋಡೋದಾದ್ರೆ ಬ್ಲೀಡ್ ನಥಿಂಗ್ ಬಟ್ ಸ್ಮಾಲ್ ಕ್ವಾಂಟಿಟಿ, ಅದೇ ಎಕ್ಸ್ಟ್ರಾಕ್ಷನ್ ಅಂದರೆ ರಿಕ್ವೈರ್ಡ್ ಕ್ವಾಂಟಿಟಿ. ವಿತ್ ರೆಸ್ಪೆಕ್ಟ್ ಟು ಪರ್ಪಸ್ ಇಟ್ ಈಸ್ ಯೂಸ್ ಫಾರ್ ಆಕ್ಸಿಲರಿ ಬ್ಲೀಡ್ ಸ್ಟೀಮ್, ಅದೇ ಎಕ್ಸ್ಟ್ರಾಕ್ಷನ್ ಬರೋಷ್ಟೊಟ್ಟಿಗೆ ಸ್ಪೆಸಿಫಿಕ್ ಪ್ರೋಸೆಸ್ಗೆ ಯೂಸ್ ಮಾಡ್ತೀವಿ ಪರ್ಪಸ್. ವಿತ್ ರೆಸ್ಪೆಕ್ಟ್ ಟು ಟರ್ಬೈನ್ ಎಫಿಷಿಯನ್ಸಿ ಬರೋದ್ರೆ ಬ್ಲೀಡ್ ಎಕ್ಸ್ಟ್ರಾಕ್ಟ್ ಮಾಡೋದ್ರಿಂದ ದೇರ್ ಬಿ ನೋ ಸಿಗ್ನಿಫಿಷೆಂಟ್ ಎಫೆಕ್ಟ್.
ಅದೇ ಎಕ್ಸ್ಟ್ರಾಕ್ಷನ್ ಡ್ರಾ ಮಾಡೋದ್ರಿಂದ ದೇರ್ ವಿಲ್ ಬಿ ರೆಡ್ಯೂಸ್ ಇನ್ ಎಫಿಷಿಯನ್ಸಿ. ಅದೇ ರೀತಿ ಪ್ರೆಷರ್ ಡ್ರಾಪ್ ವಿತ್ ರೆಸ್ಪೆಕ್ಟ್ ಟು ಬ್ಲೀಡ್ ಡ್ರಾ ಮಾಡೋದ್ರಿಂದ ದೇರ್ ವಿಲ್ ಬಿ ಎ ನೆಗ್ಲಿಜಿಬಲ್ ಪ್ರೆಷರ್ ಡ್ರಾಪ್. ವಿತ್ ರೆಸ್ಪೆಕ್ಟ್ ಟು ಎಕ್ಸ್ಟ್ರಾಕ್ಷನ್ ಡ್ರಾ ಮಾಡೋದ್ರಿಂದ ದೇರ್ ವಿಲ್ ಬಿ ಎ pressure drop which affects the system efficiency. With respect to flow path, main flow continuous, there will be a negligible flow difference. But with respect to the extraction, steam does not continue because we are extracting more quantity of steam. It will affect the efficiency as well as the flow path and the specific steam of the turbine. If this explanation helped you understand turbine operation better, please like, share and subscribe. Thank you.